ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪ್ರಿಯಕರನಿಂದ ಪ್ರೇಯಸಿಯ ಬರ್ಬರ ಹತ್ಯೆ ಮಾಡಲಾಗಿದೆ. ಕುತ್ತಿಗೆಗೆ ಚಾಕುವಿನಿಂದ ಇರಿದು ಭೀಕರವಾಗಿ ಕೊಲೆಗೈದಿದ್ದಾನೆ ಪ್ರಿಯಕರ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೈಪ್ಲೈನ್ ರಸ್ತೆಯಲ್ಲಿ ನಡೆದಿರುವ ಘಟನೆ ಇದು. ಕುತ್ತಿಗೆಗೆ ಚಾಕುವಿನಿಂದ ಇರಿದು ತಾನು ಪ್ರೀತಿಸಿದ ಹುಡುಗಿಯ ಕೊಲೆ ಮಾಡಿದ್ದಾನೆ ಹುಡುಗ. ಚಾಕುವಿನಿಂದ ಇರಿದು ಪ್ರೇಯಸಿ ಅಂಜಲಿ ಅಂತೇಳಿ ಆಕೆ ಹೆಸರು. ಆಕೆಯನ್ನ ಕೊಂದಿರೋದು ರಾಜೀವ. ನಿನ್ನೆ ರಾತ್ರಿ 9:30 ಸುಮಾರಿಗೆ ಪೈಪ್ಲೈನ್ ರಸ್ತೆಯಲ್ಲಿ ಈ ಮರ್ಡರ್ ನಡೆದಿದೆ. 3-4 ವರ್ಷಗಳಿಂದ ಇಬ್ರು ಕೂಡ ಪ್ರೀತಿ ಮಾಡ್ತಾ ಇದ್ರು. ಈ ಪ್ರೀತಿ ಕೊನೆಗೆ ಅಂತ್ಯ ಆಗಿದ್ದು ಅಂಜಲಿಯ ಕೊಲೆಯಲ್ಲಿ. ಪ್ರೇಯಸಿಯ ಹೆಸರು ಅಂತ ಹೇಳಿದ್ರೆ ಕೊಲೆಯಾಗಿರೋ ಯುವತಿ ಹೆಸರು ಅಂಜಲಿ. ಈಕೆಯನ್ನ ಕೊಲೆ ಮಾಡಿದ್ದು ರಾಜೀವ್. ಕೊಲೆಗೆ ಕಾರಣ ಏನು ನೋಡ್ತಾ ಹೋಗೋದಾದ್ರೆ, ಇಬ್ರು ಕೂಡ ಒಂದೇ ಜಾಗದಲ್ಲಿ ಹಿಂದೆ ಕೆಲಸ ಮಾಡ್ತಾ ಇದ್ರು. ಆವಾಗ ಇಬ್ಬರಿಗೂ ಪರಿಚಯ ಆಗುತ್ತೆ. ಆ ಪರಿಚಯ ಪ್ರೀತಿಗೆ ತಿರುಗುತ್ತೆ. 3-4 ವರ್ಷಗಳಿಂದ ಇವರಿಬ್ರು ಪ್ರೀತಿ ಮಾಡ್ತಾ ಇದ್ರು. ಫೋಟೋದಲ್ಲಿ ನೋಡ್ತಾ ಇರೋ ಯುವತಿ ಹೆಸರು ಅಂಜಲಿ. ಈಕೆಯೇ ಕೊಲೆಯಾಗಿರೋದು. ನಿನ್ನೆ ರಾತ್ರಿ 9:30 ಸುಮಾರಿಗೆ ಪೈಪ್ಲೈನ್ ರಸ್ತೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುತ್ತೆ. ಇಲ್ಲಿ ಆಗಿರುವಂಥ ಘಟನೆ ಇದು. ಇತ್ತೀಚೆಗೆ ಈ ಅಂಜಲಿ ಏನು ಮಾಡ್ತಿದ್ಲು ಅಂತ ಹೇಳಿದ್ರೆ, ಈ ರಾಜೀವನನ್ನ ಅವಾಯ್ಡ್ ಮಾಡುವ ಕೆಲಸವನ್ನು ಕೂಡ ಮಾಡ್ತಾ ಇದ್ಲು. ಕಾರಣ ರಾಜೀವನಿಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇತ್ತು. ಈ ಕಾರಣಕ್ಕಾಗಿ ಅಂಜಲಿ ಆತನನ್ನ ಅವಾಯ್ಡ್ ಮಾಡ್ತಾ ಇದ್ಲು ಅಂತ ಹೇಳಿದ್ರೆ, ಈ ಇಬ್ಬರ ಪ್ರೀತಿ ವಿಚಾರ ಮನೆಯಲ್ಲೂ ಕೂಡ ಗೊತ್ತಿತ್ತು. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಪ್ರೀತಿಸಿದ ಹುಡುಗಿಯನ್ನೇ ರಾಜೀವ್ ಕೊಲೆ ಮಾಡಿದ್ದಾನೆ. ಇದಕ್ಕೆ ಕಾರಣ ಏನು? ಇನ್ನುಳಿದಂತೆ ಈ ಅಂಜಲಿ ರಾಜೀವ್ನನ್ನ ಅವಾಯ್ಡ್ ಮಾಡೋಕೆ ಕಾರಣಗಳು ಏನೇನಿತ್ತು? ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ತಡರಾತ್ರಿ ಆಗಿರುವಂತಹ ಒಂದು ಘಟನೆ. ಇದರಲ್ಲಿ ಪ್ರಿಯಕರನೇ ಚಾಕುವಿನಿಂದ ಹತ್ಯೆ ಮಾಡಿದ್ದಾನೆ. ಮೃತಪಟ್ಟಂತಹ ಯುವತಿಯನ್ನ ಅಂಜಲಿ ಅಂತೇಳಿ ಗೊತ್ತಾಗಿದೆ. ಇನ್ನ ಈ ಆರೋಪಿ ಏನಿದ್ದಾನೆ ಈತ ರಾಜೀವ್ ಅಂತ ಹೇಳಿ ತಿಳಿದ್ಬಂದ್ರೆ, ಈತನಿಗೂ ಕೂಡ ಹಲವು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂತದ್ದು. ಕೆಲವು ಕೇಸ್ಗಳನ್ನು ಕೂಡ ಮಾಡಿ ಈತನ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳು ಕೂಡ ದಾಖಲಾಗಿತ್ತು. ಅದಾದ ಬಳಿಕ ಕೂಡ ಇಬ್ಬರು ಪರಸ್ಪರ ಪ್ರೀತಿಸ್ತಾ ಇದ್ರು. ಒಂದೇ ಜಾಗದಲ್ಲಿ ಇಬ್ರು ಚರ್ಚೆಗೆ ಹೋಗ್ತಾರೆ ಅಂತ ಸಂದರ್ಭದಲ್ಲಿ ಪರಿಚಯ ಆಗಿರುತ್ತೆ. ಪರಿಚಯ ನಂತರ ಇಬ್ರು ಕೂಡ ಪ್ರೀತಿಸ್ತಾ ಇರ್ತಾರೆ. ಈ ಒಂದು ಪ್ರೀತಿ ವಿಚಾರ ಮನೆಯಲ್ಲಿ ತಿಳಿದು ಯುವತಿಗೆ ಸಾಕಷ್ಟು ಬಾರಿ ಬುದ್ಧಿಯನ್ನು ಕೂಡ ಹೇಳಿರ್ತಾರೆ. ಕಾರಣ ಏನಂತ ಹೇಳಿದ್ರೆ, ಆತನ ಹಿನ್ನೆಲೆ ಸರಿ ಇಲ್ಲ, ಅದನ್ನ ಅವಾಯ್ಡ್ ಮಾಡುವಂತ ಹೇಳಿ. ಆದ್ರೆ ಮನೆಯವರ ಒಂದು ಮಾತನ್ನು ಕೂಡ ಲೆಕ್ಕಿಸಿದ್ರೆ ಈಕೆ ಪ್ರೀತಿಯನ್ನ ಮಾಡ್ತಿರ್ತಾಳೆ. ಆದ್ರೆ ಈತನ ವರ್ತನೆಯಲ್ಲಿ ಸಾಕಷ್ಟು ಬದಲಾವಣೆ ಆದ ನಂತರ ಈಕೆ ಸಹಜವಾಗಿ ಕೂಡ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರಿಂದ ಇಬ್ಬರ ನಡುವೆ ಕೂಡ ಪರಸ್ಪರ ಜಗಳ ಅಂತಾನೆ ಇರುತ್ತೆ. ಆದ್ರೆ ನಿನ್ನೆ ಕೂಡ ಮಾತುಕತೆಯನ್ನ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಅಂಜಲಿಯನ್ನ ರಾಜೀವ್ ಕರ್ಕೊಂಡು ಬರ್ತಾನೆ. ಬಂದಂತವನು ಊಟಕ್ಕೆ ಹೋಗೋಣ ಅಂತ ಹೇಳಿ ಊಟ ಮಾಡುವಂತ ಸಂದರ್ಭದಲ್ಲಿ ಮದುವೆ ವಿಚಾರವನ್ನ ಪ್ರಸ್ತಾಪ ಮಾಡ್ತಾನೆ. ಆಗ ಮನೆಯವರು ಕೂಡ ಈ ಮದುವೆಗೆ ಒಪ್ತಾ ಇಲ್ಲ ಅಂತ ಹೇಳಿದಂತ ವೇಳೆಯಲ್ಲಿ ಸಹಜವಾಗಿ ಕೂಡ ಕೋಪಗೊಂಡು ಆತ ಗಲಾಟೆಯನ್ನ ಮಾಡ್ತಾನೆ. ಅದಾದ ಬಳಿಕ ಚಾಕುವಿನಿಂದ ಹಿಡಿದು ಹತ್ಯೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಗಾಯಗೊಂಡಂತ ಯುವತಿ ಅಲ್ಲಿಂದ ಕುಸಿದು ಬೀಳ್ತಾಳೆ. ತಕ್ಷಣ ಸ್ಥಳೀಯರು ಕೂಡ ಆಕೆಯನ್ನ ಕರ್ಕೊಂಡು ಆಸ್ಪತ್ರೆಗೆ ಸೇರ್ತಾರೆ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗಿದೆ. ಈಗ ಸದ್ಯ ಆಕೆ ಮೃತಪಟ್ಟಿರುವಂತದ್ದು. ಆರೋಪಿ ರಾಜೀವ್ನನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇದ ಹತ್ಯೆ ಮಾಡೋದಕ್ಕೂ ಮೊದಲೇ ಪ್ಲಾನ್ ಮಾಡ್ಕೊಂಡು ಬಂದಿದ್ದ ಅಥವಾ ಅಚಾನಕ್ ಆದಂತ ಸಂದರ್ಭದಲ್ಲಿ ಚಾಕುವಿಂದ ಹತ್ಯೆ ಮಾಡಿದ ಅಂತ ಹೇಳಿ ತಿಳಿದು ಬರ್ಬೇಕಾಗಿದೆ. ಆದ್ರೆ ಚಾಕುವನ್ನ ಇಟ್ಕೊಂಡು ಬಂದಿದ್ದ ಉದ್ದೇಶ ಏನೋ ಅಂತ ಅಲ್ಲೇ ಮೊದಲೇ ಡಿಸೈಡ್ ಆಗಿದ್ದಾನೆ ಅನ್ನೋದು ಕೂಡ ಸದ್ಯ ಪೊಲೀಸರ ತನಿಖೆಯಿಂದ ತಿಳಿದು ಬರ್ಬೇಕು. ಈಗ ಮೃತದೇಹವನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೂ ಕೂಡ ಕಳಿಸಿರುವಂತಹದ್ದು. ಥ್ಯಾಂಕ್ ಯು ವೆಂಕಟೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.